ನಮಸ್ಕಾರ. ನಾನು ಜ್ಯೋತಿಷಾಚಾರ್ಯ ಶ್ರೀಮತಿ ಸ್ಮೃತಿ ಕುರುಂದವಾಡ, ಧಾರವಾಡದಿಂದ. ಇಂದಿನ ದಿನ ನಾವು ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯರ ಅದ್ಭುತ ಕೃತಿ ಗಣೇಶ ಭುಜಂಗ ಭಾಗ 2ರಲ್ಲಿ 4ನೇ, 5ನೇ, 6ನೇ ನುಡಿಯ ಅರ್ಥ ವಿವರಣೆಯನ್ನು ತಿಳಿದುಕೊಳ್ಳೋಣ. ಮೊದಲಿಗೆ 4ನೆಯ ನುಡಿಯ ಪಠಣೆ ಶ್ರೀಮತಿ ಸುರೇಖಾ ಮುಳುಗುಂದ್ ಅವರಿಂದ. विचित्रस्फुरद्रत्नमाला किरीटं किरीटोल्लसच्चन्द्ररेखाविभूषं विभूषैकभूषं भवद्वंसहेतुं गणाधीशमीशानसूनुं तमीडे ಗಣಾಧೀಶಮೀಶಾನಸೂನುಂ ತಮೀಡೇ. ಆಚಾರ್ಯರು ಗಣೇಶ ಭುಜಂಗದ 4ನೆಯ ನುಡಿಯಲ್ಲಿ ಏನು ಹೇಳ್ತಾರ ಅಂತಂದ್ರೆ, ಹೇ ಗಣೇಶನೇ, ಸದಾ ಸರ್ವಾಲಂಕಾರ ವಿಭೂಷಿತ ನೀನು ನಿನ್ನ ತಲೆಯ ಮೇಲೆ ಧರಿಸಿರುವ ಕಿರೀಟದಲ್ಲಿ ವಿಶೇಷವಾದ ಅತ್ಯಮೂಲ್ಯವಾದ ನಾನಾ ರತ್ನಗಳ ಮಾಲೆಗಳು ನಿನ್ನ ಕಿರೀಟದಲ್ಲಿ ಶೋಭಿಸುತ್ತಿವೆ. ರತ್ನಗಳಿಂದ ಹೊಳೆಯುತ್ತಿರುವ ಕಿರೀಟದ ಮೇಲೆ ಅದಕ್ಕಿಂತಲೂ ಹೆಚ್ಚಾಗಿ ಹೊಳೆಯುವ ಅರ್ಧ ಚಂದ್ರನು ಶೋಭಿಸುತ್ತಿದ್ದಾನೆ. ಚಂದ್ರನು ನಿರಾಭರಣನಿರುವನು. ಆದರೂ ಆ ಚಂದ್ರನ ಪ್ರಕಾಶ ಹೊಳಪು ಹೆಂಗದ ಅಂತಂದ್ರೆ, ನೀನು ಧರಿಸಿದ ರತ್ನಗರ್ಭಿತ ಕಿರೀಟ ಮತ್ತು ನೀನು ಧರಿಸಿದ ಎಲ್ಲ ಆಭರಣಗಳಿಗೂ ನಿರಾಭರಣ ಚಂದ್ರನೇ ಒಂದು ವಿಶಿಷ್ಟ ಆಭೂಷಣನಾಗಿದ್ದಾನೆ. ವಿಭೂಷೈಕಭೂಷಂ, ವಿಶಿಷ್ಟ ಸಮಸ್ತ ಆಭೂಷಣಗಳಿಗೆ ವಿಶಿಷ್ಟ ಆಭೂಷಣನಾಗಿದ್ದಾನೆ. ಭವಧ್ವಂಸ ಹೇತು, ಜನ್ಮ ಮೃತ್ಯುವಿನ ನಡುವೆ ಸಿಲುಕಿ ಬಳಲುತ್ತಿರುವ ನಮ್ಮನ್ನು ಕಾಪಾಡಿ ನಮ್ಮ ಕಷ್ಟ ದುಃಖಗಳನ್ನು ಧ್ವಂಸ ಮಾಡಿ ಮುಕ್ತಿ ಮಾರ್ಗವನ್ನು ತೋರುವಂಥ ಚಂದ್ರನು ನಿನ್ನ ಎಲ್ಲ ಆಭೂಷಣಗಳಿಗೆ ವಿಶೇಷ ಆಭೂಷಣನಾಗಿದ್ದಾನೆ ಮತ್ತು ನಿನ್ನ ಕಿರೀಟದ ಮೇಲೆ ರಾರಾಜಿಸುತ್ತಿದ್ದಾನೆ. ಇಂತಹ ಗಣಗಳ ಅಧಿಪತಿಯೇ, ಶಿವನ ಪ್ರಿಯ ಪುತ್ರನೇ, ನಾನು ನಿನ್ನನ್ನು ಸ್ಮರಿಸುತ್ತೇನೆ, ನಮಸ್ಕರಿಸುತ್ತೇನೆ, ನಿನ್ನನ್ನು ಆರಾಧಿಸುತ್ತೇನೆ ಅಂತ ಹೇಳಿದ್ದಾರೆ. ಇದರಲ್ಲಿ ಮೊದಲನೆಯ ಸಾಲನ್ನು ನಾವು ನೋಡಿದಾಗ ವಿಚಿತ್ರ ಸ್ಫುರತ್ ರತ್ನ ಮಾಲಾ ಕಿರೀಟಂ ಅಂತ ಹೇಳಿದ್ದಾರೆ. ಇಲ್ಲಿ ನಾನಾ ಥರದ ರತ್ನಗಳ ಬಗ್ಗೆ ಉಲ್ಲೇಖವಿದೆ. ಅನೇಕ ಅಮೂಲ್ಯ ರತ್ನಗಳ ಬಗ್ಗೆ ನಾವು ಈಗಾಗಲೇ ಸೌಂದರ್ಯ ಲಹರಿ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೇವೆ. ಯಾರು ಇನ್ನೂ ಆ ವಿಡಿಯೋಗಳನ್ನು ನೋಡಿಲ್ಲ ಅವರಿಗೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರ್ತದೆ, ನೋಡಿ ತಿಳ್ಕೊಬಹುದು. ಇಲ್ಲಿ ನವರತ್ನಗಳ ಬಗ್ಗೆ ಹೇಳುವುದಾದರೆ, ಅಂದ್ರೆ ಗಣೇಶನ ಕಿರೀಟದಲ್ಲಿ ನವರತ್ನಗಳೂ ಸೇರಿವೆ. ನವರತ್ನಗಳಲ್ಲಿ ಯಾವ್ಯಾವ ಬರ್ತಾವ ಅಂತ ನಾವು ಸಂಕ್ಷಿಪ್ತವಾಗಿ ನೋಡೋದಾದ್ರೆ, ಮುತ್ತು, ಹವಳ, ಪಚ್ಚೆ, ಪುಷ್ಪರಾಗ, ವಜ್ರ, ನೀಲಮ್ಮು ಅಥವಾ ನೀಲ, ಗೋಮೇಧ, ವೈಢೂರ್ಯ, ಆಮೇಲೆ ಮಾಣಿಕ್ಯ, ಇವೆಲ್ಲವುಗಳು ನವರತ್ನದೊಳಗೆ ಬರ್ತಾವೆ. ಅವುಗಳ ಸಾಮರ್ಥ್ಯವನ್ನು ಸಂಕ್ಷಿಪ್ತವಾಗಿ ನೋಡೋದಾದ್ರೆ, ಮುತ್ತು ಚಂದ್ರನ ಪ್ರತೀಕ, ಮನಸ್ಸಿನ ಕಾರಕ, ಮಾತೃಕಾರಕ, ಪ್ರಶಾಂತ ವಾತಾವರಣ, ಶಾಂತಿಯ ಪ್ರತೀಕ, ಜಲತತ್ವದ ಪ್ರತೀಕ. ಹವಳದ ಬಗ್ಗೆ ಹಿಂದಿನ ನುಡಿಗಳಲ್ಲಿ 2ನೇ ನುಡಿಗಳಲ್ಲಿ ನಾವು 2-3 ಮೊದಲನೇ ಭಾಗದೊಳಗೆ ಸಾಕಷ್ಟು ಹವಳದ ಬಗ್ಗೆ ನಾವು ಹೇಳೇವಿ. ಆದರೂ ಒಂದು ಸಾಲಿನಲ್ಲಿ ಹೇಳಬೇಕಾದ್ರೆ ಮಂಗಳನ ಪ್ರತೀಕ, ಧೈರ್ಯದ ಪ್ರತೀಕ ಅಂತ ಹೇಳ್ಬೋದು. ಪಚ್ಚೆಯು ವಾಣಿಯ ಕಾರಕ, ವ್ಯವಹಾರದ ಕಾರಕ, ಬುದ್ಧಿಯ ಕಾರಕ, ವಿವೇಕದ ಕಾರಕ, ಬುಧನ ಪ್ರತೀಕ. ಪುಷ್ಪರಾಗ ಸೌಭಾಗ್ಯದ ಪ್ರತೀಕ, ಉನ್ನತ ಮತ್ತು ಶ್ರೇಷ್ಠ ಪಟ್ಟದ ಪ್ರತೀಕ, ಉತ್ತಮ ಆರೋಗ್ಯದ ಪ್ರತೀಕ, ಆಧ್ಯಾತ್ಮದ ಪ್ರತೀಕ, ಐಶ್ವರ್ಯದ ಪ್ರತೀಕ, ವಿವಾಹ, ಸಂತತಿ, ಸೌಖ್ಯ, ಯೋಗದ ಪ್ರತೀಕ, ಉಪನ್ಯಾಸ, ಗುರುವಿನ ಪ್ರತೀಕ, ಉಪನ್ಯಾಸಕ ಪ್ರತೀಕ, ಅಧ್ಯಾಪಕ, ಪ್ರವಚನಕಾರರ ಪ್ರತೀಕ ಅಂತ ಹೇಳ್ಬೋದು. ವಜ್ರ ಐಶ್ವರ್ಯದ ಪ್ರತೀಕ, ಆರಾಮಿಯ ಪ್ರತೀಕ, ಸಾಕ್ಷಾತ್ ಲಕ್ಷ್ಮೀ ದೇವಿಯ ಪ್ರತೀಕ, ಸೌಂದರ್ಯದ ಪ್ರತೀಕ, ಉನ್ನತಿಯ ಪ್ರತೀಕ, ಶುಕ್ರನ ಪ್ರತೀಕ. ಇನ್ನು ನೀಲ ಅಥವಾ ನೀಲಂ, ಇದು ಶನಿದೇವರ ಪ್ರತೀಕ, ನ್ಯಾಯದ ಪ್ರತೀಕ, ದುಡಿಮೆಯ ಪ್ರತೀಕ, ರಾಜಕೀಯದ ಪ್ರತೀಕ, ಹೊಲ ಗದ್ದೆ ಕೃಷಿ ಪ್ರತೀಕ, ಉದ್ಯೋಗ ವ್ಯವಹಾರ ಪರಿಶ್ರಮದ ಪ್ರತೀಕ ಮತ್ತು ಉನ್ನತ ಮಟ್ಟದ ವ್ಯಾಸಂಗದ ಪ್ರತೀಕ. ಗೋಮೇಧ ರಾಹುವಿನ ಪ್ರತೀಕ,
ಗೂಢವಿದ್ಯೆಯ ಪ್ರತೀಕ, ಗಣಿಗಾರಿಕೆ, ಜ್ಯೋತಿಷ್ಯ, ಆಮೇಲೆ ಈಗಿನ ಪ್ರಕಾರ ಹೇಳಬೇಕು ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದರ ಪ್ರತೀಕ, ಅಂತರಿಕ್ಷದ ಪ್ರತೀಕ, ಭೂಗರ್ಭದ ಪ್ರತೀಕ. ವೈಢೂರ್ಯ ಬಂದು ಕೇತುವಿನ ಪ್ರತೀಕ, ಗಣೇಶನ ಪ್ರತೀಕ, ಧ್ವಜದ ಪ್ರತೀಕ. ಧ್ವಜದ ಪ್ರತೀಕ ಅಂತಂದರೆ ಉನ್ನತಿ, ಪದವಿ ಅಥವಾ ಶ್ರೇಷ್ಠ ದರ್ಜೆ ಪ್ರತೀಕ. ಪಶುಪಾಲನೆಯ ಪ್ರತೀಕ, ಧೈರ್ಯದ ಪ್ರತೀಕ, ಪೂರ್ವ ಪುಣ್ಯದ ಪ್ರತೀಕ ಅಂತ ನಾವು ವೈಢೂರ್ಯವನ್ನು ಹೇಳಬಹುದು. ಮಾಣಿಕ್ಯ ಸೂರ್ಯದೇವರ ಪ್ರತೀಕ, ಉತ್ತಮ ಆರೋಗ್ಯದ ಪ್ರತೀಕ, ಪಿತೃಕಾರಕ, ಬೆನ್ನೆಲುಬಿನ ಕಾರಕ, ರಾಜಕೀಯ, ಪ್ರಶಾಸನ, ಸರ್ಕಾರದ ಪ್ರತೀಕ ಅಂತೆಲ್ಲ ಹೇಳ್ಬೋದು. ಹೀಗೆ ನವರತ್ನಗಳ ಸಂಕ್ಷಿಪ್ತ ಮಾಹಿತಿ. ಇನ್ನು ಬೇಕಾದಷ್ಟು ಮಹತ್ವಗಳಿವೆ. ವಿಡಿಯೋ ಬಹಳ ದೊಡ್ಡದಾಗ್ತದೆ, ಹಾಗಾಗಿ ಸಂಕ್ಷಿಪ್ತವಾಗಿ ನವಗ್ರಹಗಳ ನವರತ್ನಗಳ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇಂತಹ ಮಹತ್ವವುಳ್ಳ ಚಂದ್ರ, ಸೂರ್ಯ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಎಲ್ಲ ಗ್ರಹಗಳು ಮತ್ತು ಗ್ರಹಗಳ ಮಹತ್ವವನ್ನು ಗಣೇಶನು ತನ್ನ ಕಿರೀಟದಲ್ಲಿ ಧರಿಸಿಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಈ ಗರ್ಭಿತ ಕಿರೀಟದ ಮೇಲೆ ಅರ್ಧ ಚಂದ್ರನು ವಿರಾಜಿಸುತ್ತಿದ್ದಾನೆ. ಚಂದ್ರನು ಶಾಂತಿಯ ಪ್ರತೀಕ, ಜಲತತ್ವದ ಪ್ರತೀಕ, ಮಾತೃತ್ವದ ಪ್ರತೀಕ, ಮಾತೃಕಾರಕ ಅಂತ ನಾವು ಹೇಳ್ತೇವೆ. ಅರ್ಧ ಚಂದ್ರನು ಕಳೆಯುತ್ತಿರುವ ಕಾಲದ ಪ್ರತೀಕ ಅಂತ ಹೇಳ್ತೇವೆ. ಅರ್ಧ ಚಂದ್ರ ಕಾಲದ ಪ್ರತೀಕ ಅಂತ ಅಂದುಕೊಳ್ಳೆ ನಮಗೆ ಸ್ಮರಣೆಗೆ ಬರೋದು ಮಹಾದೇವ, ಶಿವ. ಮಹಾದೇವನು ತನ್ನ ಜಡೆಯಲ್ಲಿ ಧರಿಸಿದ ಅರ್ಧಚಂದ್ರನು ಕಾಲದ ಪ್ರತೀಕ. ಮಹಾಕಾಲನನ್ನು ತನ್ನ ಹತೋಟಿಯಲ್ಲಿ, ತನ್ನ ನಿಯಂತ್ರಣದಲ್ಲಿ ಶಿವನು ತನ್ನ ತಲೆಯಲ್ಲಿ ಧರಿಸಿದ್ದಾನೆ. ಅಂತಹ ಚಂದ್ರನನ್ನು ಗಣೇಶನು ತನ್ನ ಕಿರೀಟದ ಮೇಲೆ ಶೋಭಾಯಮಾನವಾಗಿ ಧರಿಸಿದ್ದಾನೆ. ಕಳೆದು ಹೋಗುತ್ತಿರುವ ಆಯುಷ್ಯದ ಪ್ರತೀಕ ಅರ್ಧಚಂದ್ರ, ಕಳೆದು ಹೋಗುತ್ತಿರುವ ಮಂಗಳ ಕ್ಷಣಗಳ ಪ್ರತೀಕ, ಸವೆದು ಹೋಗುತ್ತಿರುವ ಸ್ಮೃತಿಯ ಪ್ರತೀಕ, ಕ್ಷೀರ ಸಾಗರ ಅಥವಾ ಜಲತತ್ವದ ಪ್ರತೀಕ ಅರ್ಧಚಂದ್ರ, ಶುದ್ಧ ಮನಸ್ಸಿನ ಪ್ರತೀಕ, ಪ್ರಶಾಂತ ವಾತಾವರಣದ ಪ್ರತೀಕ, ಉಲ್ಲಾಸದ ಪ್ರತೀಕ ಅರ್ಧಚಂದ್ರ, ಪ್ರೀತಿ ಪ್ರೇಮಗಳ ಪ್ರತೀಕ, ಉಕ್ಕುವ ಸಾಗರದ ಅಲೆಗಳ ಪ್ರತೀಕ ಅರ್ಧಚಂದ್ರ. ಇಂಥ ಅರ್ಧಚಂದ್ರನನ್ನು ಗಣೇಶನು ಧರಿಸಿದ್ದಾನೆ ತನ್ನ ಕಿರೀಟದ ಮೇಲೆ. ಸರ್ವ ಆಭೂಷಣಗಳಿಗೆ ಆಭೂಷಣವಾಗಿ ಕಿರೀಟದ ಮೇಲೆ ಈ ಅರ್ಧಚಂದ್ರ ಶೋಭಿಸುತ್ತಿದ್ದಾನೆ. ವಿಭೂಷೈಕ ಭೂಷಂ, ಆಭೂಷಣಗಳಿಗೆ ಭೂಷಣನಾಗಿರುವನು ಮತ್ತು ಭವಧ್ವಂಸ ಹೇತುಂ ಅಂದರೆ ಜನ್ಮ ಮೃತ್ಯುವಿನ ನಡುವೆ ಸಿಲುಕಿ ಬಳಲುತ್ತಿರುವ ನಮ್ಮನ್ನು ಈ ಕಷ್ಟ ಕಾರ್ಪಣ್ಯಗಳಿಂದ ದೂರ ಮಾಡಿ ನಮ್ಮ ಕಷ್ಟಗಳನ್ನು ಪರಿಹರಿಸಿ ಈ ಸಂಸಾರ ಬಂಧನದಿಂದ ಮುಕ್ತಿ ಮಾರ್ಗವನ್ನು ಅವನು ಗಣೇಶನ ಕಿರೀಟದ ಮೇಲೆ ವಿರಾಜಮಾನನಾಗಿ ಮುಕ್ತಿಯ ಮಾರ್ಗವನ್ನು ನಮ್ಮೆಲ್ಲರಿಗೆ ತೋರಿಸುತ್ತಿದ್ದಾನೆ. ಹೀಗೆ ಕಿರೀಟೋಲ್ಲಸಚ್ಚಂದ್ರ ರೇಖಾ ವಿಭೂಷಂ ವಿಭೂಷೈಕ ಭೂಷಂ ಭವಧ್ವಂಸ ಹೇತುಂ ಅಂತ ಆಚಾರ್ಯರು ಬಹಳ ಸುಂದರವಾಗಿ ಗಣೇಶನು ಧರಿಸಿದ್ದ ರತ್ನಗರ್ಭಿತ ಕಿರೀಟದ ಮಹತ್ವವನ್ನು, ಅರ್ಧಚಂದ್ರನ ಮಹತ್ವವನ್ನು, ಭವಸಾಗರದಿಂದ ಮುಕ್ತಿ ಮಾರ್ಗಕ್ಕೆ ದಾರಿಯನ್ನು ತೋರಿಸುವಂತಹ ಅರ್ಧಚಂದ್ರನ ವರ್ಣನೆಯನ್ನು 4ನೇ ನುಡಿಯಲ್ಲಿ ಮಾಡಿದ್ದಾರೆ. ಅಂತಹ ಗಣೇಶನಿಗೆ, ಗಣಗಳ ಧೀಶನಿಗೆ, ಶಿವನ ಪ್ರಿಯ ಪುತ್ರನನ್ನು ನಾನು ಆರಾಧಿಸುತ್ತೇನೆ, ನಮಸ್ಕರಿಸುತ್ತೇನೆ, ಪೂಜಿಸುತ್ತೇನೆ ಅಂತ ಹೇಳಿ ಗಣಾಧೀಶ ಮೀಶಾನ ಸೂನುಂ ತಮೀಡೆ ಅಂತ ಹೇಳಿ 4ನೇ ನುಡಿಯಲ್ಲಿ ಅತಿ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಇನ್ನು 5ನೇ ನುಡಿಗೆ ಹೋಗೋಣ. ಇದರ 5ನೇ ನುಡಿಯ ಪಠಣೆಯನ್ನು ಕೇಳೋಣ ಶ್ರೀಮತಿ ಸುರೇಖಾ ಮುಳುಗುಂದ್ ಅವರಿಂದ. ಉದಂಚದ್ಭುಜಾವಲ್ಲರಿ ದೃಶ್ಯಮೂಲೋ ಚಲದ್ಭ್ರೂಲತಾ ವಿಭ್ರಮಭ್ರಾಜದಕ್ಷಂ ಮರುತ್ಸುಂದರಿ ಚಾಮರೈ ಸೇವ್ಯಮಾನಂ ಗಣಾಧೀಶಮೀಶಾನ ಸೂನುಂ ತಮೀಡೆ ಗಣಾಧೀಶಮೀಶಾನ ಸೂನುಂ ತಮೀಡೆ. ಈಗ 5ನೇ ನುಡಿಯಲ್ಲಿ ಗಣೇಶನು ನೃತ್ಯ ಮಾಡುವಾಗ ಬಳ್ಳಿಯಂತೆ ಇರುವ ಅವನ ಭುಜ, ಅವನ ತೋಳುಗಳು
ಕೈಗಳು ತಾಳಕ್ಕೆ ತಕ್ಕಂತೆ ಆಚೆ ಈಚೆ ಓಲಾಡುತ್ತಿವೆ. ನೃತ್ಯದ ದೃಶ್ಯವು ಅತ್ಯಂತ ಆಕರ್ಷಕವಾಗಿದೆ, ಮನೋಹರವಾಗಿದೆ. ಅದರ ತಕ್ಕಂತೆ ಹಣೆಯಲ್ಲಿರುವ ಭ್ರೂಲತೆಗಳು ಅಂದರೆ ಹುಬ್ಬುಗಳು, ಕಣ್ಣುಗಳು ಸಹ ಸ್ಪಂದಿಸುತ್ತಿವೆ. ಸಾಕ್ಷಾತ್ ಸ್ವರ್ಗದ ಅಪ್ಸರೆಯರೇ ಪಕ್ಕದಲ್ಲಿ ನಿಂತು ಚಾಮರವನ್ನು ಬೀಸ್ತಾ ಇದ್ದಾರೆ. ಅತ್ಯಂತ ಮನೋಹರಕರವಾದ ದೃಶ್ಯ ಇದು. ಅಂತಹ ಗಣೇಶನಿಗೆ ನಾನು ನಮಸ್ಕರಿಸುವೆ, ಪೂಜಿಸುವೆ, ಆರಾಧಿಸುವೆ ಅಂತ ಆಚಾರ್ಯರು ತಿಳಿಸಿದ್ದಾರೆ. ಇನ್ನು ಸ್ವಲ್ಪ ಸಂಕ್ಷಿಪ್ತದಲ್ಲಿ ವಿವರಣೆಯನ್ನು ನೋಡೋಣ. ಇಲ್ಲಿ ಗಣೇಶನ ಭುಜ ಅಂದರೆ ತೋಳು, ಕೈ ಅಂದರೆ ಅಂಥಿಂಥವಲ್ಲವು. ಅವು ಅನೇಕ ಅಸುರರನ್ನು ಸಂಹಾರ ಮಾಡಿ ಸಕಲ ಮಂಗಲ ಕಾರ್ಯಗಳಿಗೆ ವಿಘ್ನಗಳನ್ನು ದೂರ ಮಾಡಿಕೊಟ್ಟಂಥ ತೋಳುಗಳು, ಅತ್ಯಂತ ಬಲವುಳ್ಳ ಭುಜಗಳು. ನಾವು ಈಗಾಗಲೇ ಹಿಂದಿನ ನುಡಿಗಳೊಳಗೆ ನೋಡೇವಿ. ವಕ್ರತುಂಡ, ಏಕದಂತ, ಹೇರಂಬ, ಇನ್ನೂ ಅನೇಕ ಪ್ರಕಾರದ ಗಣೇಶನಲ್ಲಿ ನಾವು 2 ಕೈಗಳಿಗಿಂತ ಅಧಿಕ ಕೈಗಳನ್ನು 2 ಭುಜಗಳಲ್ಲಿ ಇರುವುದನ್ನು ನಾವು ನೋಡಿದ್ದೇವೆ. ಒಂದು ಕಡೆ 4 ಕೈಗಳು, 6 ಕೈಗಳು, 8 ಕೈಗಳು, 10 ಕೈಗಳು, ಹೀಗೆ 2 ಭುಜಗಳಲ್ಲಿ ಅನೇಕ ಕೈಗಳು ಇರುವುದನ್ನು ನಾವು ನೋಡಿದ್ದೇವೆ. ಅಷ್ಟೇ ಅಲ್ಲದೆ ನಾವು ಪ್ರತಿಯೊಂದು ಕೈಯಲ್ಲಿ ಒಂದೊಂದು ಆಯುಧ ಹಿಡಿದಿದ್ದನ್ನು ನಾವು ನೋಡೀವಿ. ಒಂದೊಂದು ಸಾಧನೆಗಾಗಿ, ಒಂದೊಂದು ವಿಶೇಷ ಕ್ರಿಯೆಗಳಿಗಾಗಿ, ಒಂದೊಂದು ವಿಶೇಷ ಉದ್ದೇಶಕ್ಕಾಗಿ ಹಿಡಿದಿರುವಂತಹ ಆಯುಧಗಳು. ಇಂತಹ ಬಲಶಾಲಿ ಭುಜಗಳು, ಬಲಶಾಲಿ ತೋಳುಗಳು ಅತಿ ಸುಂದರವಾಗಿ ದೃಶ್ಯದಲ್ಲಿ ಕಾಣ್ತಾ ಇವೆ ಅಂಥೇಳಿ ಮೊದಲನೆಯ ಸಾಲಿನಲ್ಲಿ ಆಚಾರ್ಯರು ಉದಂಚ ಭುಜ ವಲ್ಲರಿ ದೃಶ್ಯ ಮೂಲೋ ಅಂತ ಹೇಳಿದ್ದಾರೆ. ಎರಡನೆಯ ಸಾಲಿನಲ್ಲಿ ಚಲತ್ ಭ್ರೂಲತಾ ವಿಭ್ರಮ ಭ್ರಾಜದಕ್ಷಂ ಅಂತ ಹೇಳಿದ್ದಾರೆ. ಅಂದ್ರೆ ಅವನ ಸುಂದರವಾದ ಮುಖದ ಮೇಲೆ, ಹೊಳೆಯುತ್ತಿರುವ ಮುಖದ ಮೇಲೆ ಭ್ರೂಲತೆಗಳು, ಹುಬ್ಬುಗಳು ನೃತ್ಯಕ್ಕೆ ಮತ್ತು ವಾದ್ಯಕ್ಕೆ ತಕ್ಕಂತೆ ವಿವಿಧ ಸಂದೇಶವನ್ನು ಸೂಚಿಸ್ತಾ ಇದ್ದಾವ ಅಂತ ಹೇಳ್ತಾರೆ. ನಾಟ್ಯಶಾಸ್ತ್ರದೊಳಗೆ ಹುಬ್ಬುಗಳಿಗೆ, ಭ್ರೂಲತೆಗಳಿಗೆ ಅತ್ಯಂತ ಮಹತ್ವ ನೀಡಿದ್ದಾರೆ. ನೃತ್ಯದೊಳಗೆ ಮಾತುಗಳು ಇರಂಗಿಲ್ಲ. ಹೀಗಾಗಿ ಎಲ್ಲ ಸಂದೇಶಗಳನ್ನು ಹಾವ ಭಾವ ಅಭಿನಯದಿಂದಲೇ ಅವರು ವ್ಯಕ್ತಪಡಿಸಬೇಕಾಗ್ತದೆ. ಈಗ ಹುಬ್ಬುಗಳು ಚಲನೆಯಿಂದ ಅನೇಕ ಭಾವನೆಗಳನ್ನು ಅವರು ನೃತ್ಯ ಮಾಡೋರು ವ್ಯಕ್ತಪಡಿಸ್ಬೋದು. ಗಣೇಶನ ಹುಬ್ಬುಗಳು ಇಲ್ಲಿ ಪರಮಾನಂದವನ್ನು ತೋರಿಸ್ಲಿಕ್ಕತ್ತಾವ. ಸಹಜವಾಗಿ ನೋಡಿದ್ರನ ಭಕ್ತಿ ಉಕ್ಕಿ ಬರ್ತದೆ, ಪ್ರೀತಿ ಉಕ್ಕಿ ಬರ್ತದೆ. ನವರಸಗಳ ಅಂತಂದ್ರೆ ಶೃಂಗಾರ ರಸ, ಹಾಸ್ಯರಸ, ಕರುಣಾರಸ, ರೌದ್ರರಸ, ವೀರರಸ, ಭಯಾನಕ ರಸ, ಭೀಭತ್ಸ ರಸ, ಅದ್ಭುತ ರಸ, ಶಾಂತರಸ, ಹಿಂಗೆ ನವರಸಗಳ ಮೇಲೆ ತನ್ನ ಹತೋಟಿಯನ್ನು ತೋರ್ತಾವ. ಒಂದು ಭ್ರೂಲತೆಯ ಚಲನೆ, ಒಂದು ಹುಬ್ಬುಗಳ ಚಲನೆ, ಹಿಂಗೆ ನವರಸಗಳ ಮೇಲೆ ತಮ್ಮ ಹತೋಟಿಯನ್ನು ತೋರಿಸಿ ಹಾವಭಾವ ಅಭಿನಯಗಳಿಂದ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತಾವ. ಇಷ್ಟೇ ಅಲ್ಲದೆ ಪ್ರೀತಿ, ವಿನೋದ, ಕ್ರೋಧ, ಶಾಂತಿ ಈ ಮುಂತಾದವುಗಳನ್ನು ಕಣ್ಣು ಮತ್ತು ಹುಬ್ಬಿನ ಚಲನೆಯಿಂದ ವ್ಯಕ್ತಪಡಿಸ್ತಾವ. ಭಗವಂತನ ಹುಬ್ಬಿನಲ್ಲಿ, ಭಗವಂತನ ಕಣ್ಣಿನಲ್ಲಿ, ಭಗವಂತನ ಕಣ್ಣುಗಳ ರೆಪ್ಪೆಯೊಳಗೂ ಸಹ ಎಷ್ಟು ಸಾಮರ್ಥ್ಯ ಇರ್ತದೆ ಅಂತಂದ್ರೆ ಅವುಗಳ ಒಂದು ಚಲನೆಯಿಂದ ಸಂಪೂರ್ಣ ಸೃಷ್ಟಿ ಆಗ್ಬೋದು, ಸಂಪೂರ್ಣ ಪ್ರಳಯ ಆಗ್ಬೋದು, ಸಮುದ್ರದ ತೆರೆಗಳು ಉಕ್ಕಿ ಬರಬಹುದು, ಅಥವಾ ಸಮುದ್ರದ ತೆರೆಗಳಲ್ಲಿ ಸ್ತಂಭನ ಉಂಟಾಗಬಹುದು, ಚಕ್ರವಾತಗಳು ಬರಬಹುದು, ಭೂಕಂಪಗಳು ಸಂಭವಿಸಬಹುದು, ನವಗ್ರಹಗಳ ಚಲನೆ ಸ್ತಂಭಿತಗೊಳ್ಳಬಹುದು. ಇಂತಹ ಸಾಮರ್ಥ್ಯವುಳ್ಳ ಗಣೇಶನ ಭ್ರೂಚಲನೆ, ಆ ಪರಮಾತ್ಮನ ಭ್ರೂಚಲನೆ, ಒಂದು ಹುಬ್ಬಿನ ಚಲನೆ ತಾಂಡವ ನೃತ್ಯದಲ್ಲಿ ಇಲ್ಲಿ ನಮಗೆ ಪರಮಾನಂದವನ್ನು ವ್ಯಕ್ತಪಡಿಸಿ ಮನಸ್ಸಿಗೆ ಅತಿ ಹರ್ಷ ಉಲ್ಲಾಸವನ್ನು ಉಂಟು ಮಾಡ್ತಾ ಎಲ್ಲರನ್ನೂ ಮೋಹಕಗೊಳಿಸಲಿಕ್ಕೆ, ಭ್ರಮಿತರನ್ನಾಗಿ ಮಾಡಲಿಕ್ಕೆ ಸಾಮರ್ಥ್ಯವನ್ನು, ಕುಶಲತೆಯನ್ನು ಹೊಂದ್ಯಾವ. ಹಾಗಾಗಿ ಆಚಾರ್ಯರು ಹೇಳ್ತಾರೆ, ಚಲತ್ ಭ್ರೂಲತಾ ವಿಭ್ರಮ ಭ್ರಾಜದಕ್ಷಂ. ಮೂರನೇ ಸಾಲಿನಲ್ಲಿ ಮರುತ್ಸುಂದರಿ ಚಾಮರೈ ಸೇವ್ಯಮಾನಂ ಅಂತ ಹೇಳಿದ್ದಾರೆ. ನಾವು ಎಲ್ಲ ದೇವಸ್ಥಾನಗಳೊಳಗೆ
ಪಾಲ್ಕಿ ಸೇವಾದೊಳಗೆ, ಸರ್ವ ಸೇವಾ ಪೂಜಾದೊಳಗೆ, ತೊಟ್ಟಿಲ ಸೇವಾದೊಳಗೆ, ಆಮೇಲೆ ಶೇಜಾರ್ತಿ ಸೇವಾದೊಳಗೆ, ಹಿಂಗೆ ಅನೇಕ ಸೇವೆಗಳೊಳಗೆ ಚಾಮರ ಸೇವಾನೂ ನಾವು ಪ್ರತಿ ದೇವಸ್ಥಾನದೊಳಗೆ, ಪ್ರತಿ ಧರ್ಮಾಚರಣೆ ಒಳಗೆ ನಾವು ಇದನ್ನು ಯಾವಾಗಲೂ ನೋಡೇ ಇರ್ತೀವಿ ಎಲ್ಲರೂ. ಇನ್ನು ಚಾಮರ ಬೀಸುವುದು ಒಂದು ಯಾವುದರ ಪ್ರತೀಕ ಅದ, ಅದರ ಮಹತ್ವ ಏನು, ಅದನ್ನು ಯಾಕೆ ಹೇಳಿದ್ದಾರೆ ಇದರೊಳಗೆ ಅಂತ ನಾವು ನೋಡೋಣ. ಚಾಮರ ಬೀಸುವುದು ಅಂತಂದ್ರೆ, ಚಾಮರವು ಗಾಳಿ ಬೀಸಿದಾಗ ನಮ್ಮ ಮನಸ್ಸಿನಿಂದ, ನಮ್ಮ ಜೀವನದಿಂದ, ಅಂದ್ರೆ ಯಾರೇ ಇರ್ಬೋದು, ತರುಣ, ವೃದ್ಧ, ಬಡವ, ಶ್ರೀಮಂತ, ಶಿಕ್ಷಿತ, ಅಶಿಕ್ಷಿತ, ಹೆಣ್ಣು ಗಂಡು ಯಾರೇ ಆಗಲಿ, ಅವರ ಮನಸ್ಸಿನಿಂದ ಭೂತಕಾಲವನ್ನು ದೂರ ತಳ್ಳಿ, ಅಂದ್ರೆ ಕಹಿ ನೆನಪುಗಳನ್ನು, ಕಷ್ಟ ಕಾರ್ಪಣ್ಯಗಳನ್ನು, ತ್ರಾಸು ತೊಂದರೆಗಳನ್ನು ಎಲ್ಲವನ್ನು ಚಾಮರದಿಂದ ದೂರ ತಳ್ಳಿ ವರ್ತಮಾನದಲ್ಲಿ ಯಶಸ್ಸಿನ ಹಾದಿಯನ್ನು ತೋರಿಸಿ ಮಾರ್ಗದರ್ಶನ ಮಾಡುವಂಥ ಸಾಮರ್ಥ್ಯ ಇದೆ ಚಾಮರದಲ್ಲಿ. ಅಷ್ಟೇ ಅಲ್ಲದೆ ಚಾಮರ ಬೀಸಲಿಕ್ಕೆ ಅಂತಾನೆ ದೇವಲೋಕದೊಳಗೆ ಇಂದ್ರನ ಸಭಾದೊಳಗೆ ಕೂತಂತಹ ಪ್ರತಿಯೊಬ್ಬರಿಗೂ, ಅಪ್ಸರೆಯರಿಗೂ ಸಹ ಎಡಬಲದಲ್ಲಿ ಕೆಲಸಗಾರರು ಇರ್ತಾರೆ. ಅವರು ಆಚೆ ಈಚೆ ನಿಂತು ಎಲ್ಲ ಅಪ್ಸರೆಯರಿಗೆ, ದೇವಾನುದೇವತೆಗಳಿಗೆ ಎಲ್ಲರಿಗೂ ಚಾಮರ ಬೀಸ್ತಾ ಇರ್ತಾರೆ. ಅದಕ್ಕೆ ಅಂತನೇ ಸ್ಪೆಷಲ್ಲಾಗಿ ಕೆಲಸಗಾರರು ಇರ್ತಾರೆ. ಆದ್ರೆ ಇಲ್ಲಿ ಈ ನೃತ್ಯದೊಳಗೆ ಗಣೇಶನ ವೈಭವ ಎಷ್ಟದ ಅಂತಂದ್ರೆ, ಇಲ್ಲೇ ಸಾಕ್ಷಾತ್ ಅಪ್ಸರೆಯರೇ, ರಂಭಾ, ಊರ್ವಶಿ, ಮೇನಕಾ ಇಂಥ ಮುಂತಾದ ಸುಂದರಿಯರೇ ತಾವ ಸ್ವತಃ ನಿಂತು ಗಣೇಶನಿಗೆ ಚಾಮರ ಬೀಸ್ಲಿಕ್ಕತ್ತಾರ. ಎಂತಹ ಅದ್ಭುತ ದೃಶ್ಯ! ಇದಕ್ಕೆ ಶ್ರೀ ಗಣೇಶನ ಮಹಿಮೆಯೇ ಸಾಕ್ಷಿ. ಎಷ್ಟೊಂದು ವೈಭವಪೂರ್ಣವಾದ ದೃಶ್ಯ ಇದರೊಳಗದ. ಈ 5ನೇ ನುಡಿ ಒಳಗೆ ನಮಗೆ ಗಣೇಶನ ಭುಜದ ಮಹತ್ವ, ಆಮೇಲೆ ಭ್ರೂಲತೆಗಳ ಚಲನೆಯ ಮಹತ್ವ, ಸಾಮರ್ಥ್ಯ ಮತ್ತು ಚಾಮರ ಬೀಸುವುದರ ಮಹತ್ವ, ಚಾಮರದ ಸಾಮರ್ಥ್ಯವನ್ನು ತಿಳಿಸಿದ್ದಾರೆ. ಅಂತಹ ಗಣೇಶನಿಗೆ, ಗಣಗಳ ಧೀಶನಿಗೆ, ಈಶನ ಪ್ರಿಯ ಪುತ್ರನಿಗೆ ನಾನು ನಮಸ್ಕರಿಸುತ್ತೇನೆ, ಪೂಜಿಸುತ್ತೇನೆ, ಆರಾಧಿಸುತ್ತೇನೆ ಅಂತ ಆಚಾರ್ಯರು 5ನೇ ನುಡಿಯಲ್ಲಿ ವರ್ಣನೆ ಮಾಡಿದ್ದಾರೆ. ಇನ್ನು 6ನೇ ನುಡಿಗೆ ಹೋಗೋಣ. ಮೊದಲು 6ನೇ ನುಡಿಯ ಪಠಣ ಶ್ರೀಮತಿ ಸುರೇಖಾ ಮುಳುಗುಂದವರಿಂದ. ಸ್ಫುರನ್ನಿಷ್ಠುರಾಲೋಲಪಿಂಗಾಕ್ಷಿತಾರಂ ಕೃಪಾಕೋಮಲೋದಾರಲೀಲಾವತಾರಂ ಕಲಾಬಿಂದುಗಂ ಗೀಯತೆ ಯೋಗಿವರ್ಯೈಃ ಗಣಾಧೀಶಮೀಶಾನಸೂನುಂ ತಮೀಡೆ ಗಣಾಧೀಶಮೀಶಾನಸೂನುಂ ತಮೀಡೆ. ಆರನೆಯ ನುಡಿ. ಮೊದಲನೆಯ ಸಾಲಿನಲ್ಲಿ ಸ್ಫುರನ್ನಿಷ್ಠುರಾಲೋಲ ಪಿಂಗಾಕ್ಷಿತಾರಂ, ಶಕ್ತಿಶಾಲಿಯಾದ ಅಭಿನಯವನ್ನು ಸೂಚಿಸುವಂತಹ, ಗಂಭೀರ ಭಾವನೆಗಳನ್ನು ವ್ಯಕ್ತಪಡಿಸುವಂತಹ, ಸ್ಪಂದಿಸುವಂತಹ, ಹೊಳೆಯುವಂತಹ, ಸ್ಫುರನ್ನಿಷ್ಠುರಾಲೋಲ ಹೊಳೆಯುವಂತಹ, ಹೊಳಪು ಇರುವಂತಹ, ಅಷ್ಟೇ ಅಲ್ಲದೆ ನೃತ್ಯದಲ್ಲಿ ಆ ಕಣ್ಣುಗಳಲ್ಲಿ ತುಂಬಿದಂತಹ ಚಂಚಲತೆ, ಚುರುಕುತನ ಕಾಣ್ತಾ ಇದೆ. ಎಂಥ ಕಣ್ಣುಗಳು! ಪಿಂಗಾಕ್ಷಿತಾರಂ ಅಂದರೆ ಕಂದು ಕೆಂಪು ಹಳದಿ ಮಿಶ್ರಿತ ಬಂಗಾರ ಬಣ್ಣದ, ಚಿನ್ನದ ವರ್ಣದ ಕಣ್ಣುಗಳು, ಅಗ್ನಿವರ್ಣದ ಕಣ್ಣುಗಳು ಅಂತ ಹೇಳ್ಬೋದು. ಇಂಥ ಕಣ್ಣುಗಳನ್ನು ನಾವು ಅರಣ್ಯದ ರಾಜ ಸಿಂಹದೊಳಗೆ ಕಾಣ್ತೀವಿ. ಆಂಜನೇಯ ಕಣ್ಣುಗಳು ಪಿಂಗಾಕ್ಷಿ ಅಂತ ಹೇಳ್ತಾರೆ. ಶಿವನ ಕಣ್ಣುಗಳು ಸಹ ಇಂತಹ ಪಿಂಗಾಕ್ಷಿ ಅಂತ ಹೇಳ್ತಾರೆ. ಅಂದ್ರೆ ಹಳದಿ ಕೆಂಪು ಕಂದು ಮಿಶ್ರಿತ ವರ್ಣದ ಗಾಂಭೀರ್ಯತೆಯಿಂದ ತುಂಬಿದಂತಹ ಕಣ್ಣುಗಳನ್ನು ನಾವು ಕಾಣ್ತೀವಿ. ಇಂತಹ ಪಿಂಗಾಕ್ಷಿಗಳು ಭಾವಪೂರ್ಣವಾಗಿವೆ, ಚಂಚಲತೆಯನ್ನು, ಗಾಂಭೀರ್ಯತೆಯನ್ನು ತೋರ್ತಾವೆ, ಹೊಳಪು ಉಳ್ಳದ್ದಾಗಿವೆ, ಪ್ರಕಾಶಮಾನವಾಗಿವೆ. ಚೈತನ್ಯವನ್ನು ತುಂಬಿರುವಂತಹ ಗಣೇಶನ ಆಕರ್ಷಕ ಕಣ್ಣುಗಳು ತನ್ನ ಬಾಲತಾಂಡವದಲ್ಲಿ ನವರಸಗಳನ್ನು ಅವು ಅಭಿನಯಪಡಿಸಿ ಕಣ್ಣುಗಳ ಮೂಲಕ ಪ್ರಸ್ತುತಪಡಿಸ್ತಾ ಇವೆ. 2ನೇ ಸಾಲಿನಲ್ಲಿ ಕೃಪಾಕೋಮಲೋದಾರ ಲೀಲಾವತಾರಂ,
ಕೃಪಾ ಸಿಂಧು ಗಣೇಶ, ಅತ್ಯಂತ ಮೃದು ಸ್ವಭಾವ, ಅತ್ಯಂತ ದಯಾಳುವಾದ ಗಣೇಶನನ್ನು ತನ್ನ ಲೀಲೆಗಳನ್ನು ತೋರಿಸಲಿಕ್ಕೆ ಅಂತಲೇ ಪಡೆದಂಥ ಅವತಾರ, ಲೀಲಾವತಾರ. ತನ್ನ ಭಕ್ತರ ಪ್ರಿಯ ಇವನು. ಗಣೇಶನು ಅತಿ ಶೀಘ್ರವಾಗಿ ಸುಪ್ರೀತನಾಗುವನು, ಸುಪ್ರಸನ್ನನಾಗುವನು. ಕೋಮಲ ಹೃದಯವನ್ನು ಅತೀ ಉದಾರತೆಯಿಂದ ಎಲ್ಲರ ಮೇಲೂ ತನ್ನ ಕೃಪಾದೃಷ್ಟಿಯನ್ನು ಬೀರ್ತಾನ. 3ನೇ ಸಾಲಿನಲ್ಲಿ ಕಲಾಬಿಂದುಗಂ ಗೀಯತೆ ಯೋಗಿ ವರ್ಯೈಹಿ. ಕಲಾಬಿಂದುಗಂ ಅಂದ್ರೆ ಸಕಲ ಕಲಾ, ಲಾಲಿತ್ಯ, ಸಾಹಿತ್ಯ, ವಿಜ್ಞಾನ, ಸಂಗೀತ, ನೃತ್ಯ, ಸಕಲ ವಿದ್ಯೆಗಳಲ್ಲಿ ಅತ್ಯಂತ ಪ್ರಾವೀಣ್ಯತೆಯನ್ನು ಅಥವಾ ಇವೆಲ್ಲದರವುಗಳ ಕೇಂದ್ರ ಬಿಂದು, ಇವು ಎಲ್ಲವೂ ಗಣೇಶನಲ್ಲಿಯೇ ಸೃಷ್ಟಿಯಾದಂಥದ್ದು ಅಂತ ಹೇಳ್ಬೋದು. ಅವನೇ ಈ ಸಕಲ ಕಲಾಕೌಶಲ್ಯಗಳಿಗೆ ಕೇಂದ್ರ ಬಿಂದು. ಅವನೇ ಬೀಜಾಕ್ಷರ, ಅವನೇ ಆದಿ, ಅವನೇ ತ್ರಯಾಕ್ಷರ, ಅವನೇ ಏಕಾಕ್ಷರ, ಅವನೇ ಆದಿ ಅಕ್ಷರ, ಅವನೇ ಅಂತಾಕ್ಷರ. ಸಮಸ್ತ ಶಕ್ತಿ ಸೃಷ್ಟಿ ಗಣೇಶನಲ್ಲಿಯೇ ಅಡಗಿದೆ. ಅವನೇ ಮೂಲ ಆಧಾರ, ಅವನೇ ಕೇಂದ್ರ ಬಿಂದು. ಈಗ ಕಲಾಬಿಂದುವಿನ ಬಗ್ಗೆ ನಾವು ತಿಳ್ಕೋಬೇಕು ಅಂತಂದ್ರೆ ನಾವು ಮತ್ತೆ ಚಂದ್ರನ ಕಡೆಗೆ ಹೋಗಬೇಕು. ಚಂದ್ರನಲ್ಲಿ ಷೋಡಶ ಕಲಗಳು ಇವೆ. ಕಲಾ ಅಂತಂದ್ರೆ ಹಂತ ಅಂತ ಹೇಳ್ಬೋದು. 15 ನಮಗೆ ಕಾಣಿಸ್ತಾವ. 16ನೇದು ಸಾಕ್ಷಾತ್ ದೇವಿ ಪರಾಶಕ್ತಿ ಬಿಂದು ಆಗಿ ಇರುವಳು. ಹಾಗಾಗಿ 16ನೇ ಕಲಾ ನಮಗೆ ಕಾಣೋದಿಲ್ಲ. ಈ 16 ಕಲಾ ಅಥವಾ ಹಂತಗಳು ಅಥವಾ ದಿನಗಳು ಅಂತ ಹೇಳ್ಬೋದು ಗಳಿಗೆ 16 ನಿತ್ಯ ದೇವತೆಗಳಿಂದ ಇವು ಆಳಲ್ಪಡ್ತಾವೆ. ಅಂದ್ರೆ ಪ್ರತಿಯೊಂದು ಹಂತ, ಪ್ರತಿಯೊಂದು ಕಲಾ ಒಂದೊಂದು ನಿತ್ಯ ದೇವತೆಗಳ ಅಧೀನದಲ್ಲಿವೆ. ಪ್ರತಿ ನಿತ್ಯ ದೇವತೆಗೂ ಅವರದ್ದೇ ಆದ ವ್ಯಾಪ್ತಿ ಅದ, ಮಂತ್ರ ಅದ, ಯಂತ್ರ ಅದ, ಶಕ್ತಿ ಸಾಮರ್ಥ್ಯ ಅದ, ಬೀಜಾಕ್ಷರಗಳು ಅವ. ಪೂರ್ಣಿಮಾ ದಿನದಂದು ಎಲ್ಲ 16 ಅಂದ್ರೆ ಷೋಡಶ ಕಲಾ ನಿತ್ಯ ದೇವತೆಗಳು ಪೂರ್ಣ ಚಂದ್ರನೊಳಗೆ ಒಟ್ಟಿಗೆ ಪೂರ್ಣಿಮಾದ ದಿವಸ ನಮಗೆ ಕಾಣ್ತಾವೆ ಮತ್ತು ಚಂದ್ರನನ್ನು ಸಂಪೂರ್ಣವಾಗಿ ಸುಂದರವಾಗಿ ಹೊಳೆಯುವಂತೆ ಮಾಡ್ತಾವೆ. ಹಾಗಾಗಿ ಪೂರ್ಣಿಮಾ ಚಂದ್ರ ಅಂತರ ಪೂರ್ಣ ಚಂದ್ರನ ಸೌಂದರ್ಯ ಈ 16 ಅಥವಾ ಷೋಡಶ ನಿತ್ಯ ದೇವತೆಗಳ ವಾಸ ಒಂದು ಪೂರ್ಣ ಚಂದ್ರನಲ್ಲಿ ಇರುವುದರಿಂದ ಅದರ ಸೌಂದರ್ಯ ಪೂರ್ಣಿಮಾದ ದಿನ ಅಷ್ಟು ಹೆಚ್ಚಾಗಿರ್ತದೆ ಅಂಥೇಳಿ ನಾವು ಹೇಳ್ಬೋದು. ನಿತ್ಯ ದೇವತೆಗಳು ಅಂತಂದ್ರೆ ಬೇರೆ ಯಾರೂ ಅಲ್ಲ, ಅವರೇ ಕಾಲಚಕ್ರ. ಉರುಳಿ ಸರಿದು ಹೋಗುತ್ತಿರುವ ಒಂದೊಂದು ದಿನದ ಚಕ್ರ ತಿರುಗಿದಂತೆ ಒಂದೊಂದು ದಿನ ಸರಿಯುವುದು, ಒಂದೊಂದು ದಿನ ಸರಿದಂತೆ ಒಂದೊಂದು ನಿತ್ಯ ದೇವತೆ ಅದೃಶ್ಯವಾಗಿ ಮುಂದಿನ ನಿತ್ಯ ದೇವತೆ ಪ್ರತ್ಯಕ್ಷವಾಗುವುದು. ಇವರೇ 15 ದಿನಗಳು. ಅಮಾವಾಸ್ಯೆಯಿಂದ ಪೂರ್ಣಿಮಾವರೆಗೆ ಇರುವ ನಿತ್ಯ ತಿಥಿಗಳು ಅಥವಾ ನಿತ್ಯ ತಿಥಿ ದೇವತೆಗಳು. ನಂತರ ಪುನಃ ಪೂರ್ಣಿಮೆಯಿಂದ ಅಮಾವಾಸ್ಯೆಯವರೆಗೆ ಪುನಃ 15 ದಿನ ಅಂತ ಹೇಳ್ಬೋದು. ಅಮಾವಾಸ್ಯೆ ಅಂತಂದ್ರೆ ಅಮ ಪ್ಲಸ್ ವಾಸ ಅಂದ್ರೆ ಅಮ ಅಂದ್ರೆ ಜೊತೆಯಾಗಿರುವುದು, ಜೊತೆಯಾಗಿರುವುದು, ವಾಸ ಅಂದರೆ ಇರುವುದು, ಜೊತೆಗೆ ಇರುವುದು. ಯಾರು? ಸೂರ್ಯ ಮತ್ತು ಚಂದ್ರ ಜೊತೆಗೆ ಸೇರಿ ಇರುವ ದಿನ ಅಮಾವಾಸ್ಯ ದಿನ. ಆಮೇಲೆ ಪೂರ್ಣಿಮಾ ಷೋಡಶ ಕಲಾಚಂದ್ರಗಳು ಒಟ್ಟಿಗೆ ಚಂದ್ರನಲ್ಲಿ ಇರುವುದಕ್ಕೆ ಪೂರ್ಣಿಮಾ ಅಂತ ಹೆಸರು. ಅಂದು ಚಂದ್ರ ಮತ್ತು ಸೂರ್ಯ ದೂರ ಇರುವವರು ಅಂದರೆ ವಿರುದ್ಧ ದಿಕ್ಕಿನಲ್ಲಿ ಇರ್ತಾರೆ. 180 ಡಿಗ್ರಿ ದೂರದಲ್ಲಿ ಪೂರ್ಣಿಮಾದ ದಿನ ನಾವು ಸೂರ್ಯಚಂದ್ರನನ್ನು ಕಾಣ್ತೇವೆ. ಇಲ್ಲಿ ಲಲಿತೋಪಾಖ್ಯಾನದ ಪ್ರಕಾರ ಚಂದ್ರನ ಷೋಡಶ ಹಂತಗಳು ಯಾವುವು, ಷೋಡಶ ಕಲಾ ಯಾವುವು ಅಂದರೆ ಅವು ಕ್ರಮವಾಗಿ ಈ ಥರ ಇವೆ. 1 ಅಮೃತ, ಮನದ, ಪೂಷ, ತುಷ್ಟಿ, ಪುಷ್ಟಿ, ರತಿ, ಧೃತಿ, ಶಿವಧೂತಿ ಅಥವಾ ರೌದ್ರಿ ಅಂತ ಹೇಳ್ತಾರೆ 8ನೇದು. 9 ಚಂದ್ರಿಕಾ, 10 ಕಾಂತ, 11 ಜ್ಯೋತ್ಸ್ನಾ, 12 ನೀಲಪತಾಕ, 13 ವಿಜಯ, 14 ಸರ್ವಮಂಗಳ, 15 ಜ್ವಾಲಾಮಾಲಿನಿ, 16 ಚಿದ್ರೂಪ ಅಥವಾ ಚಿತ್ರ. ಈ 16 ಕಲಾಗಳಿಗೆ 16 ನಿತ್ಯ ದೇವತೆಗಳು ಇದ್ದಾರೆ. ಅವು ಯಾವುವು ಅಂತಂದ್ರೆ ಕ್ರಮವಾಗಿ 1ನೇದ್ದು ಮಹಾತ್ರಿಪುರ ಸುಂದರಿ, 2ನೇದ್ದು ಕಾಮೇಶ್ವರಿ, 3 ಭಾಗಮಾಲಿನಿ, 4 ನಿತ್ಯಕ್ಲಿನ್ನ, 5 ಭೇರುಂಡ ನಿತ್ಯ, 6 ವಹನಿವಾಸಿನಿ, 7 ಮಹಾವಜ್ರೇಶ್ವರಿ,
8 ಶಿವಧೂತಿ, 9 ತ್ವರಿತ, 10 ಕಲಾಸುಂದರಿ, 11 ನಿತ್ಯ ನಿತ್ಯ, 12 ನೀಲ ಪತಾಕ, 13 ವಿಜಯ, 14 ಸರ್ವಮಂಗಳ, 15 ಜ್ವಾಲಾಮಾಲಿನಿ, 16 ಚಿತ್ರ. ಇವು ಷೋಡಶ ಕಲಾ ನಿತ್ಯ ದೇವತೆಗಳು. ಇವುಗಳಲ್ಲಿ ಮೊದಲನೇ ದಿನದ ಮೊದಲನೇ ಕಲಾ, ಪ್ರಥಮ ಕಲಾ ಹಂತ ಮಹಾ ತ್ರಿಪುರ ಸುಂದರಿ ದೇವಿ. ಅಂದ್ರೆ ಸ್ವತಃ ಪರಾಶಕ್ತಿಯೇ ಬಿಂದುವಿನ ರೂಪದಲ್ಲಿ ಸ್ಥಾಪಿತಳಾಗಿದ್ದಾಳೆ. ಹಾಗಾಗಿ ಶ್ರೇಷ್ಠ ಶ್ರೀ ವಿದ್ಯಾ ಸಾಧಕರಿಗೆ ಮಾತ್ರ ಆಕೆ ಕಾಣ್ತಾಳೆ, ನಮಗೆಲ್ಲ ಆಕೆ ಕಾಣೋದಿಲ್ಲ. ಒಂದೊಂದು ದಿನ ಅಂತಂದ್ರೆ ಒಂದೊಂದು ಚಂದ್ರನ ಕಲಾ ಅಥವಾ ಹಂತ ಅಥವಾ ಚಂದ್ರನ ವ್ಯಾಪ್ತಿ. ಒಂದೊಂದು ದಿನ ಅಂತಂದ್ರೆ ಒಂದೊಂದು ತಿಥಿ, ಪಾಡ್ಯ, ಬಿದಿಗಿ, ತದಿಗಿ, ಚತುರ್ಥಿ, ಪಂಚಮಿ, ಈ ಥರ ಪೂರ್ಣಿಮಾದ ತನಕ. ನಂತರ ಮತ್ತೆ ಅಮಾವಾಸ್ಯೆವರೆಗೆ ಒಂದೊಂದು ದಿನ ಅಂದ್ರೆ ಒಂದೊಂದು ನಿತ್ಯ ದೇವಿ. ಒಂದೊಂದು ದಿನ ಅಂದ್ರೆ ಆ ನಿತ್ಯ ದೇವಿಯ ಮಹಿಮೆ, ಸಾಮರ್ಥ್ಯ ಮತ್ತು ಆ ನಿತ್ಯ ದೇವಿಯೇ ಆ ದಿನವನ್ನು ಆಳ್ತಾಳ, ಆಕಿನ ಆಳ್ವಿಕೆ ಇರ್ತದೆ. ಹಿಂಗೆ ಒಂದೊಂದು ದಿನ ಅಂದ್ರೆ ಒಂದೊಂದು ಕಾಲಚಕ್ರದ ಒಂದೊಂದು ಚಕ್ರ ಅಂತ ಹೇಳ್ಬೋದು. ಈ 15 ನಿತ್ಯ ದೇವತೆಗಳಿಗೆ ಒಂದೊಂದು ಬೀಜಾಕ್ಷರ ಅವ. ಆ 15 ಬೀಜಾಕ್ಷರಗಳನ್ನು ಸೇರಿಸಿ ಪಂಚದಶಾಕ್ಷರಿ ಮಂತ್ರ ಇರ್ತದೆ. ಪಂಚ ಅಂದರೆ 5, ದಶ ಅಂದರೆ 10, ಸೇರಿಸಿ 15 ಅಕ್ಷರಗಳ ಪಂಚದಶಾಕ್ಷರ ಮಂತ್ರ ಇರುವುದು. ಇದರ ಬಗ್ಗೆ ದೊಡ್ಡ ವಿಡಿಯೋನ ಮಾಡಬೇಕಾಗ್ತದೆ, ಇಲ್ಲಿ ಸಮಯ ಸಾಕಾಗೋದಿಲ್ಲ. ಇನ್ನೊಮ್ಮೆ ನೋಡೋಣ. 15 ತಿಥಿಗಳ 15 ನಿತ್ಯ ದೇವತೆಗಳಲ್ಲಿ 2 ವಿಷಯಗಳಿವೆ. ಒಂದು ಪ್ರಕಾಶಾಂಶ, ಒಂದು ವಿಮರ್ಶಾಂಶ. ಹಗಲಿನಲ್ಲಿ ಆ ನಿತ್ಯ ದೇವತೆ ಆಳ್ವಿಕೆ ಇರ್ತದಲ್ಲ, ಆ ಹಗಲನ್ನು ನಿಯಂತ್ರಣ ಮಾಡೋದನ್ನು ಪ್ರಕಾಶಾಂಶ ಅಂತ ಹೇಳ್ತಾರೆ, ಸೂರ್ಯ ಇರುವ ಕಾಲದಲ್ಲಿ. ವಿಮರ್ಶಾಂಶ ಅಂದರೆ ಚಂದ್ರನಿರುವ ಸಮಯದಲ್ಲಿ, ರಾತ್ರಿಯಲ್ಲಿ ಆಳ್ವಿಕೆ ಮಾಡಿ ಹಗಲು ರಾತ್ರಿ ಪೂರ್ಣಗೊಳಿಸುವಿಕೆ. ರಾತ್ರಿಯನ್ನು ಆಳ್ವಿಕೆ ಮಾಡೋದಲ್ಲಿ ರಾತ್ರಿಯನ್ನು ಹತೋಟಿಯಲ್ಲಿ ಅಥವಾ ನಿಯಂತ್ರಣ ಮಾಡುವುದಕ್ಕೆ ವಿಮರ್ಶಾಂಶ. ಪ್ರಕಾಶಾಂಶ ಮತ್ತು ವಿಮರ್ಶಾಂಶ ಅಂತ ಹೇಳಿ ಆ ನಿತ್ಯ ದೇವತೆಗಳು ಹಗಲು ಮತ್ತು ರಾತ್ರಿಯನ್ನು ಆಳ್ತಾರೆ. ರಾತ್ರಿಯಲ್ಲಿ ಚಂದ್ರನು ಅಮೃತ ಸುರಿಸ್ತಾನೆ. ಅವನ ಹತ್ರ ದಿವ್ಯ ಅಮೃತ ಅದ. ಪೂರ್ಣಚಂದ್ರನ ಹತ್ರ ರಾತ್ರಿಯಲ್ಲಿ ಚಂದ್ರನಿಂದ ಸುರಿಯುತ್ತಿರುವ ದಿವ್ಯ ಅಮೃತವನ್ನು ಶೇಖರಿಸಿ ಹಗಲಿನಲ್ಲಿ ಅದರ ಮಹಿಮೆಯನ್ನು, ಅದರ ಸಾಮರ್ಥ್ಯವನ್ನು ನಮ್ಮ ಮೇಲೆ ಅದರ ಪ್ರಭಾವ ಬೀರ್ತದೆ, ತೋರ್ತದೆ. 16 ನಿತ್ಯ ದೇವತೆಗಳ ಇದು ವಿಶೇಷ ಮಹಿಮೆ. ಅಂದರೆ ಷೋಡಶ ನಿತ್ಯ ದೇವತೆಗಳ ವಿಶೇಷ ಮಹಿಮೆ. ಈ 15 ನಿತ್ಯ ದೇವತೆಗಳನ್ನು ಸೇರಿದ್ದನ್ನು 16ನೆಯ ದೇವತೆ ಅಂದರೆ ಪರಾಶಕ್ತಿ ಇವು ಎಲ್ಲವುಗಳನ್ನು ಸೇರಿಸಿ ನಮ್ಮೆಲ್ಲರ ಮೇಲೆ ಪ್ರಭಾವವನ್ನು ಬೀರ್ತಾಳೆ. ಇದರಿಂದ ಅಷ್ಟಸಿದ್ಧಿಗಳ ಸಾಧನೆಯನ್ನು ಅರಿತ ಶ್ರೇಷ್ಠ ತಪಸ್ವಿಗಳು ಇದನ್ನು ಮಾಡಿಕೊಳ್ತಾರೆ. ಷೋಡಶ ನಿತ್ಯ ದೇವತೆಗಳು 16 ದಳ ಕಮಲವನ್ನು ಸೂಚಿಸ್ತಾರೆ. ಶ್ರೀಚಕ್ರದಲ್ಲಿ ನಾವು ಇದನ್ನು ಗಮನಿಸಬಹುದು. ಸೌಂದರ್ಯ ಲಹರಿ ವಿಡಿಯೋವನ್ನು ನೋಡಿದಾಗ ಶ್ರೀಚಕ್ರದ ವರ್ಣನೆಯಲ್ಲಿ ನಿಮಗೆ ಪುನಃ ಇದರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಆದ. 16 ದಳ ಕಮಲದ ಮಧ್ಯದಲ್ಲಿ ಶ್ರೀ ಶಕ್ತಿ ಮಹಾ ತ್ರಿಪುರ ಸುಂದರಿ ವಾಸ ಇರುತ್ತದೆ. ಚಂದ್ರನ ಷೋಡಶ ಕಲೆಗಳು ತಿಥಿಗಳ ಅನುಸಾರವಾಗಿ ಷೋಡಶ ಗುಣಗಳನ್ನು ಅದರ ಮಹತ್ವ ಏನೇನವ ಹಂಗಂದ್ರೆ ಯಾವತ್ತು ಅಂದ್ರೆ ಪಾಡ್ಯ ದಿವಸ ಏನು ಫಲ ಇರ್ತದೆ, ಬಿದಿಗಿ ದಿವಸ ಏನು ಫಲ ಇರ್ತದೆ, ತದಗಿ ದಿವಸ ಏನು ಫಲ ಇರ್ತದೆ, ನಾವು ಏನೇನು ಫಲಗಳನ್ನು ಅಪೇಕ್ಷಿಸಬಹುದು ಅಥವಾ ಕಾರ್ಯಗಳನ್ನು ಮಾಡ್ಕೋಬೋದು ಅಂತ ಅನುಭವ ಪಡ್ಕೊಳ್ಳಿಕ್ಕೆ ಈ 16 ಮಹತ್ವಗಳನ್ನು ತಿಳಿಸಿದ್ದಾರೆ. ಪಾಡ್ಯ ದಿವಸ ಶ್ರದ್ಧೆಯಿಂದ ಮಾಡಿದ ಕಾರ್ಯ ಸಫಲವಾಗುವುದು. ಬಿದಿಗಿ ದಿವಸ ಮೇಧ ಅಂದ್ರೆ ಬುದ್ಧಿ ಚಾತುರ್ಯತೆ ಹೆಚ್ಚಿಸಬಹುದು. ತದಿಗಿ ವಾಕ್ಶಕ್ತಿಯನ್ನು ಹೆಚ್ಚಿಸುತ್ತದೆ. ಚತುರ್ಥಿ ಪ್ರೀತಿ ಬಾಂಧವ್ಯವನ್ನು ದೃಢಗೊಳಿಸ್ತದೆ. ಪಂಚಮಿ ಶ್ರೀ ಅಂದ್ರೆ ಐಶ್ವರ್ಯವನ್ನು ವೃದ್ಧಿಗೊಳಿಸ್ತದೆ. ಷಷ್ಠಿ ಧೃತಿ ಸಂಯಮ ಶಕ್ತಿಯನ್ನು ವೃದ್ಧಿಗೊಳಿಸ್ತದೆ. ಸಪ್ತಮಿ ಸ್ಮೃತಿ ಸ್ಮರಣ ಶಕ್ತಿ ಜ್ಞಾನ ಧಾರಣ ಶಕ್ತಿಯನ್ನು ಅದು ವೃದ್ಧಿಗೊಳಿಸ್ತದೆ. ಅಷ್ಟಮಿ ಬುದ್ಧಿ ಬೆಳವಣಿಗೆ ಚೈತನ್ಯವನ್ನು ಶಕ್ತಿಯನ್ನು ವೃದ್ಧಿಗೊಳಿಸ್ತದೆ. ನವಮಿ ಸಂಕಲ್ಪ ದೃಢ ನಿರ್ಧಾರ ಸಂಕಲ್ಪ ಶಕ್ತಿಯನ್ನು ವೃದ್ಧಿಗೊಳಿಸ್ತದೆ. ದಶಮಿ ಕ್ಷಮಾಶೀಲ ಗುಣಗಳನ್ನು ವೃದ್ಧಿ ಮಾಡ್ತದೆ.
ಮತ್ತು ಏಕಾದಶಿ ವ್ಯವಸಾಯ ಹೆಜ್ಜೆಯನ್ನು ಮುಂದಿಡಲಿಕ್ಕೆ ಧೈರ್ಯವನ್ನು ಕೊಡ್ತದೆ. ದ್ವಾದಶಿ ಜ್ಞಾನ ಸಂಪಾದನೆ, ಆಂತರಿಕ ಆಗಿರ್ಬೋದು ಆಧ್ಯಾತ್ಮಿಕ ಜ್ಞಾನ ಸಂಪಾದನೆ ಮಾಡಲಿಕ್ಕೆ, ವೃದ್ಧಿ ಮಾಡಲಿಕ್ಕೆ ಅತಿ ಸೂಕ್ತವಾದ ದಿನ. ತ್ರಯೋದಶಿ ಆಸ್ತಿಕ, ನಂಬಿಕೆ, ವಿಶ್ವಾಸ, ಆಧ್ಯಾತ್ಮಿಕ ಸತ್ಯ ತಿಳಿಯುವಿಕೆ ಇವೆಲ್ಲವುಗಳನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ತ್ರಯೋದಶಿ ಸೂಕ್ತ ಫಲ ನೀಡುತ್ತದೆ. ಚತುರ್ದಶಿ ಸತ್ಯ ಮಾರ್ಗದಲ್ಲಿ ನಡೆಯುವುದನ್ನು ಸೂಚಿಸ್ತದೆ. ಪೂರ್ಣಿಮಾ ಆನಂದ ಮತ್ತು ಸರ್ವ ಕಾರ್ಯದಲ್ಲಿ ಆನಂದ ಸವಿಯುವುದನ್ನು ಸೂಚಿಸ್ತದೆ. ಈ ಪೂರ್ಣತ 16ನೇ ಕಲಾ ಅಂತಂದ್ರೆ ಪೂರ್ಣತ. ಈ 15 ಹಂತಗಳನ್ನು ಸೇರಿಸಿ ವಿಶೇಷ ಪೂರ್ಣತೆಯನ್ನು ಆನಂದವನ್ನು ಅನುಭವಿಸಲಿಕ್ಕೆ 16ನೇ ಕಲಾ ಅಂದರೆ ಪೂರ್ಣಿಮಾ ಮತ್ತು ಪೂರ್ಣಿಮಾದ ದಿನ ಬರ್ತದೆ ಅಥವಾ ಅವತ್ತು ಆನಂದಿಸಬಹುದು ಅಂತ ಸೂಚಿಸ್ತಾರೆ ಇದನ್ನು. ಹೀಗೆ ಷೋಡಶ ನಿತ್ಯ ದೇವತೆಗಳಿಂದ ಚಂದ್ರನ ಷೋಡಶ ಕಲಾ ಅಥವಾ ಹಂತಗಳ ಫಲಗಳನ್ನು ನಾವು ನಿತ್ಯ ಜೀವನದಲ್ಲಿ ಅನುಭವಿಸ್ತೇವೆ. ನಾವು ಲಕ್ಷ್ಯ ಕೊಟ್ಟಿರೋದಿಲ್ಲ ಅಷ್ಟೆ, ಆದರೆ ಅದಕ್ಕೆ ಮುಹೂರ್ತ ಅದು ಎಲ್ಲ ಕೊಡಬೇಕಾದ್ರೆ ಶುಭ ಮುಹೂರ್ತಗಳಿಗೆ, ಶುಭ ಕಾರ್ಯಗಳಿಗೆ ನೋಡ್ರಿ ಈ ಫಲಗಳನ್ನು ಆಧರಿಸಿ ಮುಹೂರ್ತಗಳನ್ನು ಠರಾವು ಮಾಡಿರ್ತಾರೆ. ಅದನ್ನು ನಾವು ಪಂಚಾಂಗದೊಳಗೆ ನಾವು ಗಮನಿಸಬಹುದು. ಇಂತಹ ಅದ್ಭುತ ಅಮೃತವನ್ನು ಸುರಿಸುವಂಥ ಷೋಡಶ ಕಲಾಯುಕ್ತ ಚಂದ್ರನನ್ನು ಗಣೇಶನು ತನ್ನ ಕಿರೀಟದಲ್ಲಿ ಧರಿಸಿದ್ದಾನೆ. ಹಾಗೂ ಈ ಎಲ್ಲ ವಿಶೇಷ ಫಲಗಳನ್ನು ನಾವು ಗಣೇಶನನ್ನು ಆರಾಧಿಸಿದಾಗ ಕೋಮಲ ಉದಾರ ಮನಸ್ಸಿನಿಂದ ತನ್ನ ಕೃಪಾದೃಷ್ಟಿಯ ಮಳೆಯನ್ನೇ ನಮ್ಮ ಮೇಲೆ ಸುರಿಸ್ತಾನೆ. ಸಮಸ್ತ ಮಹಿಮೆಯನ್ನು ಅರಿತ ಶ್ರೇಷ್ಠ ಯೋಗಿವರ್ಯರು, ಶ್ರೇಷ್ಠ ಕವಿಗಳು, ಶ್ರೇಷ್ಠ ತಪಸ್ವಿಗಳು ಗಣೇಶನನ್ನು ತಮ್ಮ ಕೃತಿಗಳಲ್ಲಿ ಹಾಡಿ ಹೊಗಳಿದ್ದಾರೆ. ಗೀತೆಗಳನ್ನು, ಶ್ಲೋಕಗಳನ್ನು, ಸ್ತೋತ್ರಗಳನ್ನು, ಮಂತ್ರಗಳನ್ನು, ಬೀಜಾಕ್ಷರಗಳನ್ನು ಎಲ್ಲವುಗಳನ್ನು ರಚಿಸಿದ್ದಾರೆ. ಹಾಗಾಗಿ ಅವುಗಳನ್ನು ಆಚಾರ್ಯರು ಬಹು ಅದ್ಭುತವಾಗಿ ಈ 4 ಸಾಲಿನಲ್ಲಿ 6ನೇ ನುಡಿಯಲ್ಲಿ ಬಹಳ ಸುಂದರವಾಗಿ ಕಲಾಬಿಂದು ಗಂಗೀಯತೆ ಯೋಗಿವರ್ಯಂ ಗಣಾಧೀಶಮೇಶಾನ ಸೂನುಂ ತಮೀಡೆ, ಇಂತಹ ಗಣೇಶನನ್ನು, ಶಿವನ ಪ್ರಿಯ ಪುತ್ರನನ್ನು ನಾನು ನಮಿಸುತ್ತೇನೆ, ಪೂಜಿಸುತ್ತೇನೆ, ಆರಾಧಿಸುತ್ತೇನೆ ಅಂತ ಅದ್ಭುತವಾಗಿ ಸುಂದರವಾಗಿ ಹೇಳಿದ್ದಾರೆ. ಹೀಗೆ ಈ ಗಣೇಶ ಭುಜಂಗ ಭಾಗ 2ರಲ್ಲಿ ಗಣೇಶನ ಕಿರೀಟದ ಮೇಲೆ ಧರಿಸಿದ ಆಭೂಷಣವಾದ ಅರ್ಧಚಂದ್ರನ ಮಹತ್ವ, ಸಾಮರ್ಥ್ಯ, ಗಣೇಶನ ವಿಶಾಲ ಭುಜಗಳು, ಭ್ರೂಲತೆಗಳು, ಚಾಮರಗಳ ಮಹತ್ವ, ಪಿಂಗಾಕ್ಷಿ, ಲೀಲಾ ಅವತಾರ, ಯೋಗಿ ತಪಸ್ವಿಗಳಿಂದ ಕಲಾಬಿಂದುವಾದ ಗಣಪತಿಯ ವರ್ಣನೆಯನ್ನು ನಾವು ಸಂಕ್ಷಿಪ್ತ ವಿವರಣೆಯಲ್ಲಿ ತಿಳಿದುಕೊಂಡಿದ್ದೇವೆ. ಹೀಗೆ ಭಾಗ 3ರಲ್ಲಿ ಇನ್ನುಳಿದ ನುಡಿಗಳ ಅರ್ಥ ವಿವರಣೆಯನ್ನು ನಾವು ನೋಡೋಣ. ವಿಡಿಯೋ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ನನ್ನ ಪೂರ್ಣ ಪ್ರಯತ್ನವನ್ನು ಮಾಡಿದ್ದೇನೆ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಬೆಲ್ ಐಕಾನ್ ಒತ್ತಿರಿ, ಅಂದ್ರೆ ನಿಮಗೆ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನ್ ಸಿಗ್ತದೆ. ಯೂಟ್ಯೂಬ್ನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ನೀವು ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಅನ್ಕೋತೀನಿ. ಮಾಡಿಲ್ಲ ಅಂದರೆ ಸದ್ಯ ಮಾಡಿರಿ. ಪುನಃ ಭೇಟಿಯಾಗೋಣ. ಜಗದ್ಗುರು ಆದಿಶ್ರೀ ಶಂಕರಾಚಾರ್ಯರಿಗೆ ಕೋಟಿ ನಮಿಸುತ್ತಾ ಇಂದಿನ ಈ ವಿಡಿಯೋವನ್ನು ಪೂರ್ಣಗೊಳಿಸುತ್ತೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಪುನಃ ಭೇಟಿಯಾಗೋಣ. ನಮಸ್ಕಾರ.